ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಗೇರಿ. ಅಖಂಡ ಬಳ್ಳಾರಿ ಜಿಲ್ಲೆ ಸಂಸದರಾದ ಈ ತುಕಾರಾಂ ಅವರು ಸಂಡೂರು ಪುರಸಭೆ ವ್ಯಾಪ್ತಿಯ ಧರ್ಮಾಪುರದ ವಿಜಯರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈಚೆಗೆ ಗ್ರಾಮದ ಮುಖಂಡರು ಮತ್ತು ಯುವಕರು ಸಂಸದರನ್ನ ಭೇಟಿಯಾಗಿ ದೇವಸ್ಥಾನದ ಜಮೀನಿನಲ್ಲಿ ಗ್ರಾಮಕ್ಕೆ ಬೇಕಾದ ಮೂಲಸೌಕರ್ಯಗಳನ್ನು ಒದಗಿಸಬೇಕು ಎಂದು ಕೋರಿದ್ದರು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸುವ ಭರವಸೆ ನೀಡಿದರು. ಅದೇ ರೀತಿ ಶುಕ್ರವಾರ ಭೇಟಿ ನೀಡಿ ದೇವಸ್ಥಾನದ ಆವರಣದಲ್ಲಿ ಆಗಮನದ ನೆನಪಿಗೆ ಗಿಡ ನೆಟ್ಟರು. ನಂತರ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಉಪಹಾರ ಸವಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಗ್ರಾಮದ ಹಿರಿಯರು ಯುವಕರು ಆಗಮಿಸಿ ಸ್ಟೇಡಿಯಂ ಹಾಗೂ ಜಿಮ್ ನಿರ್ಮಿಸಲು ಕೋರಿದ್ದರು. ಬಿ ಖರಾಬು ಜಮೀನು ಕೇವಲ ಸಂಡೂರು ತಾಲೂಕಿನಲ್ಲಿ ಮಾತ್ರವಲ್ಲ, ರಾಜ್ಯಾದ್ಯಂತ ಇದ್ದು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಲಾಗುವುದು. ಧರ್ಮಾಪುರಕ್ಕೆ ಶಾಶ್ವತ ಕುಡಿಯುವ ನೀರು ಮಾಡಿಕೊಡಲಾಗಿದೆ. 32 ಕೋಟಿ ವೆಚ್ಚದಲ್ಲಿ ಸಬ್ಸ್ಟೇಷನ್ ಆಗುತ್ತಿದೆ. ಭುಜಂಗನಗರ, ಧರ್ಮಾಪುರ ಹಾಗೂ ಲಕ್ಷ್ಮೀಪುರದ ರೈತರಿಗೆ ಅನುಕೂಲ ಆಗುವಂತೆ 12.5 ಕೋಟಿ ವೆಚ್ಚದಲ್ಲಿ ಏತ ನೀರಾವರಿ ಮಾಡಿಸಲಾಗಿದೆ. ಜೊತೆಗೆ ಹುಲಿಕುಂಟಿ ಕೆರೆಯನ್ನು ಕೂಡ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಸಂಡೂರಿಗೆ ಮಂಜೂರಾಗಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಆಸ್ಪತ್ರೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗುತ್ತಿದೆ ಎಂದರು. ಇದಕ್ಕೂ ಮುನ್ನ ಇಲ್ಲಿನ ಮಸೀದಿಗೆ ಆಗಮಿಸಿ ಮೂಲ ಸೌಕರ್ಯಗಳನ್ನು ಒದಗಿಸುವ ಕುರಿತು ಚರ್ಚೆ ನಡೆಸಿದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರೂ ಕೂಡ ಸರ್ವ ಲೋಕಸಭಾ ಕ್ಷೇತ್ರದ ಜನತೆಗೂ ಮತ್ತು ಸಂಡೂರಿನ ವಿಧಾನಸಭಾ ಕ್ಷೇತ್ರದ ಜನತೆಗೂ ಕೂಡ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಪ್ರಕೃತಿ ಕೂಡ ಇವತ್ತು ನಮಗೂ ಹೊಸ ವರ್ಷ, ಅವ್ರಿಗೂ ಹೊಸ ವರ್ಷ. ಎಲ್ಲರೂ ಕೂಡ ದೇವರ ಪ್ರಕೃತಿನೇ ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಕ್ರೈಸ್ತರಿಗೆ ಎಲ್ಲರೂ ಕೂಡ ಇವತ್ತು ಇದು ಕೂಡ ಐತೆ. ಗುಡ್ ಫ್ರೈಡೆ ಕೂಡ ಐತಕ್ಕ. ಗುಡ್ ಫ್ರೈಡೆ ಕೂಡ ಮುಂದಿನ ವಾರ ಐತೆ. ಹಿಂಗಾಗಿ ಇವತ್ತು ಪ್ರಕೃತಿ ಕೂಡ ಎಲ್ಲರೂ ಸಮನಾಗಿ ಬಾಳ್ರಿ, ಒಂದೇ ಒಂದು ತಾಯಿ ಮಕ್ಕಳು ಆಗ್ರಿ ಅಂತಂತೇಳಿ ಇವತ್ತು ಪ್ರಕೃತಿ ಕೂಡ ಆಗಿದೆ. ಜೊತೆಗೆ ನಾವು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಹಬ್ಬದ ದಿನ ಎಲ್ಲರೂ ಬಂದಿದ್ರು, ಅಣ್ಣ ನಮಗೊಂದು ಸ್ಟೇಡಿಯಂ ಬೇಕು ಅಂತೇಳಿ. ನಾನು ಎಲ್ಲರಿಗೂ ಮನವಿ ಮಾಡೋದು ಧರ್ಮಾಪುರದವ್ರಿಗೆ, ಇಲ್ಲಪ್ಪ ಹಾಸ್ಟೆಲ್ಗಳಿಲ್ಲ, ಮಕ್ಕಳಿಗೆ ಹಾಸ್ಟೆಲ್ ಬೇಕು ಅಂತ ಹೇಳಿದಾಗ ಅಲ್ಲಿ ಸರ್ಕಾರಿ ಜಾಗ 2 ಎಕರೆ ಇತ್ತು. ಎಲ್ಲರೂ ಕೂಡ ಧರ್ಮಾಪುರದ ಸರ್ವ ದೈವಸ್ಥರೆಲ್ಲ ಸೇರಿ, ಇಲ್ಲ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ, ಒಂದು ಯುವಕರೆಲ್ಲ ದುಶ್ಚಟದಿಂದ ಸ್ವಲ್ಪ ಗುಟ್ಗ ಹಾಕ್ಕೊಂಡು ಎಲ್ಲ ಆಡ್ತಿದ್ರಣ್ಣ, ಅವ್ರಿಗೆ ಸ್ವಲ್ಪ ಡೈವರ್ಟ್ ಮಾಡೋಕ್ಕೆ ಜಿಮ್ ಒಂದು ಸ್ಟೇಡಿಯಂ ಒಂದು ಬೇಕಾಗಿತ್ತು ಅಂತ ಹೇಳಿದ್ರೆ, ಆಯ್ತಮ್ಮ ಅಲ್ಲೊಂದು ನಮ್ದು 20 ಎಕರೆ ಇದ್ದರೆ ಅದ್ರಾಗ 10 ಎಕರೆ ಆಸ್ಪತ್ರೆಗೆ ತೊಗೊಂಡಿದ್ದು, 3 ಎಕರೆನ ನಿಮಗೆ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ತಹಸೀಲ್ದಾರ್ ಸಮೇತವಾಗಿ ಇವತ್ತು ಬಂದಿದ್ದೀವಿ. ಯಾಕಂದರೆ ಅವ್ರು ಕೇಳಿದ್ದು ಕೂಡ ಭಾಳ ಸೂಕ್ತವಾಗೈತೆ. ಯಾಕಂದರೆ ಮಕ್ಕಳು ಫಿಸಿಕಲಿ ಚೆನ್ನಾಗಿರೋದ್ರಿಂದ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಯಾವಾಗಲೂ ಆರೋಗ್ಯ ಚೆನ್ನಾಗಿದ್ದು ಫಿಸಿಕಲಿ ಸ್ಟ್ರಾಂಗ್ ಇದೆ, ಮೆಂಟಲಿ ಸ್ಟ್ರಾಂಗ್ ಇದ್ನಪ್ಪ ಅಂದರೆ ಅವ್ರ ಚಿಂತನೆಗಳು, ಅವ್ರ ಆಲೋಚನೆಗಳು ದೇಶದ ಪರವಾಗಿ, ದೇಶದ ಸೇವೆ ಪರವಾಗಿ ಇರ್ತವೆ. ಇದರಿಂದಾಗಿ ಒಳ್ಳೆ ಆಲೋಚನೆ ಅಂದ್ಕೊಂಡು ಎಲ್ಲರೂ ಬಂದಿದ್ವಿ. ಅವರು ಹೃತ್ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಜೊತೆಗೆ ಇವತ್ತು ಎಲ್ಲರೂ ಸೇರಿ ಇವತ್ತಿನ ಒಂದು ಗಿಡ ಮುಂದಿನ ದಿನದಲ್ಲಿ ನೆರಳಾಗಿ ಹಣ್ಣಾಗಲಿ ಸಿಗಲಿ ಅಂತಂತೇಳಿ ನನ್ನ ಕೂಟನೂ ಒಂದು ಮಾವಿನ ಗಿಡ ಇವತ್ತು ಹಾಕ್ಸಿದ್ದಾರೆ. ಅದೇ ರೀತಿ ಅವ್ರ ಭವಿಷ್ಯ ಕೂಡ ಇವತ್ತು ಗಿಡವಾಗಿ ನೆರಳಾಗಿ ಎಮ್ಮರವಾಗಿ ದೇಶಕ್ಕೆ ಅವ್ರ ಸೇವೆ ಆಗಲಿ ಅಂತೇಳಿ ಇನ್ನು ಮುಂದಿನ ಯುವಕರು ಕೂಡ ನಾನು ಬೇಡ್ಕೊಂತೀನಿ. ಜೊತೆಗೆ ಒಂದು ನನ್ನ ಅನುದಾನದಲ್ಲಿ CSR ಅನುದಾನದಲ್ಲಿ 10 ಲಕ್ಷದ್ದು ಕಂಪ್ಯೂಟರ್ ಲ್ಯಾಬ್ ಕೊಟ್ಟಿದ್ದೀನಿ, ಅಲ್ಲಿ ಎಲ್ಲ ಭಾಗದಾಗ ಆಗಲಿ ಅಂತಂತೇಳಿ ಇವತ್ತು ಅದನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಜೊತೆಗೆ 78 ವರ್ಷ ಸರ್ವೆ ಸೆಟಲ್ಮೆಂಟ್ ಆಗಿಲ್ಲ ಧರ್ಮಾಪುರದ್ದು, ಅದನ್ನು ಕೂಡ ಸರ್ವೆ ಸೆಟಲ್ಮೆಂಟ್ ಮಾಡಿದ್ವಿ. ಆಮೇಲೆ ಬಿ ಖರಾಬ್ದು ಸ್ವಲ್ಪ ಇದೆ, ಚರ್ಚೆನಾಗೆಲ್ಲ ಮಾತಾಡ್ತಾ ಇದ್ದೀವಿ ನಾವೆಲ್ಲ. ಯಾಕಂದರೆ ಈ 12,500 ಎಕರೆನ ನಾನು ಅದರಲ್ಲಿ 2,000 ಎಕರೆ ಬಿ ಖರಾಬ್ ಅಂತ ಬಂದಿದೆ. ಅದರಲ್ಲಿ ಇದು ಮಾಡಿಲ್ಲ ಅಂದಿದ್ರೆ 10,500 ಎಕರೆನ ಹಂಗೆ ಉಳ್ಕೊಂತಿತ್ತು. ಅದು ನಾವು ಮಾಡಿದ್ದಲ್ಲ, ಅದು 1964-69ರಲ್ಲಿ ಅದು ಬಿ ಖರಾಬ್ ಅಂತ ಆಗಿತ್ತು. ಅವಾಗ ಸರ್ವೆ ಇದು ರೀಸೆಟ್ಲ್ಮೆಂಟ್, ಇದು ಸೆಟಲ್ಮೆಂಟ್ ಅಲ್ಲ, ಇದು ರೀಸೆಟ್ಲ್ಮೆಂಟ್. ನಾನಿನ್ನೂ ಹುಟ್ಟಿರಲಿಲ್ಲ, ಆವಾಗಲೇ ಇದು ಸೆಟಲ್ಮೆಂಟ್ ಆಗಿತ್ತು ಇದೆಲ್ಲದು ಕೂಡ. ಆ ಸೆಟ್ಲ್ಮೆಂಟ್ ಆದಾಗ ಅದನ್ನ ಬಿ ಖರಾಬ್ ಅಂತ ಮಾಡಿದ್ರು. ಅವಾಗ ಅದನ್ನು ನಾನು ಚೇಂಜ್ ಮಾಡೋಕ್ಕೂ ಆಗಲ್ಲ. ಈಗ ಬಿ ಖರಾಬ್ನ ಅದು ಸರ್ಕಾರ ಮಾಡೋದಾದ್ರೆ ನಾವು ಸಂತೋಷ್ ಲಾಡ್ ಸಾಹೇಬರು ಅದನ್ನು ಸೀರಿಯಸ್ ಆಗಿ ಕ್ಯಾಬಿನೆಟಿಗೆ ತಗೊಂಡು ಮಾಡಬೇಕಂತ ಐತೆ. ಅದನ್ನ ಮುಂದಿನ ದಿನಗಳಾಗೆ, ಯಾಕಂದರೆ ರಾಜ್ಯಾದ್ಯಂತ ಐತಿ ಬಿ ಖರಾಬು. ಅದು ಭಾಳ ದೊಡ್ಡ ಮಟ್ಟಕ್ಕೆ ದೊಡ್ಡ ಪಾಲಿಸಿ ಮ್ಯಾಟ್ರ್ ಅದು. ಅದ್ರಾಗ ಕೂಡ ಈಗೇನು ಒಕ್ಕಲತನ ಮಾಡ್ತಾರೆ, ನಾವೇನು ಒಕ್ಕಲಪ್ಸಿಲ್ಲ. ಅದೊಂದು 78 ಇದೊಂದು ಸರ್ವೆ ಸೆಟಲ್ಮೆಂಟ್ ಮಾಡಿಕೊಟ್ಟಿನಿ. ಧರ್ಮಾಪುರಿಗೆ ಶಾಶ್ವತವಾದ ಕುಡಿಯೋ ನೀರಿಂದು ವ್ಯವಸ್ಥೆ ಕೂಡ ಮಾಡಿದ್ವಿ. ಆಮೇಲೆ ರೈತರು ಕೇಳಿದರು ಚೆಕ್ ಡ್ಯಾಮು, ಅದನ್ನು ಕೂಡ ಮಾಡಿ. ಆಮೇಲೆ 32 ಕೋಟಿ ವೆಚ್ಚದಲ್ಲಿ ಸಬ್ಸ್ಟೇಷನ್ ಕೂಡ ಆಗ್ತಾ ಇದೆ. ಮುಂದಿನ 30 ವರ್ಷಕ್ಕೆ ಯಾರಿಗೂ ಕರೆಂಟಿನ ಪ್ರಾಬ್ಲಮ್ ಇರಬಾರ್ದು ಎಲ್ಲದು ಕೂಡ. ಆಮೇಲೆ ವಿಶೇಷವಾಗಿ ಧರ್ಮಾಪುರ
ಆಮೇಲೆ ಭುಜಂಗನಗರ ಲಕ್ಷ್ಮೀಪುರಕ್ಕೆ 12.5 ಕೋಟಿ ವೆಚ್ಚದಲ್ಲಿ ಜಾಕ್ವೆಲ್ ಏತ ನೀರಾವರಿ ಮಾಡಿಸಿದ್ವಿ. ಎಲ್ಲ ನೀರಾವರಿ ಮಾಡಬೇಕು ಅಂತೇಳಿ. ಜೊತೆಗೆ ಹುಲ್ಕುಂಟೆ ಕೆರೆ ಕೂಡ ಈಗ ಇನ್ನೊಂದು ಅನುದಾನ ಹಾಕ್ತಾ ಇದ್ದೀನಿ. ಕೆರೆ ಡೆವಲಪ್ಮೆಂಟು ಸ್ಟ್ರೆಂತ್ ಮಾಡಿ ಆ ಶಿಲ್ಟ್ ತೆಗೆದು ಎಲ್ಲ ಧರ್ಮಾಪುರ, ಲಕ್ಷ್ಮೀಪುರ ಮತ್ತು ಭುಜಂಗನಗರ ಕಾಲುವೆಗಳು ಮಾಡಿಸ್ತಾ ಇದ್ದೀನಿ. ಎಲ್ಲ ನೀರಾವರಿ ಕಾಲುವೆಗಳು ಮಾಡಿಸಿ, ನೀರಾವರಿ, ಕಾರ್ಮಿಕ ಇಲಾಖೆ, ಯುವಕರಿಗೆ, ಊರು ಇನ್ಫ್ರಾಸ್ಟ್ರಕ್ಚರು ಎಲ್ಲದೂ ಕೂಡ, ಜೊತೆಗೆ ಒಟ್ಟ ಬದುಕಿಗೆ ಬೇಕಾದಂಥದ್ದು ಕೂಡ ಇವತ್ತು ನಾವು ಜನಪ್ರತಿನಿಧಿಗಳಾಗಿ ನಾವು ಸಂತೋಷ್ ಲಾಡ್ ಸಾಹೇಬರು ಗೋರ್ಪಡೆಯರಿದ್ದಾಗಲಿದ್ದಾನು ಒಂದು ಸಂಸ್ಕಾರ ಐತೆ ನಮ್ಮ ಸಂಡೂರು ತಾಲೂಕಿಗೆ. ಇವತ್ತು ಈಗಾಗಲೇ ನಾನು ಗುಡ್ ನ್ಯೂಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಉಗಾದಿ ಹಬ್ಬದ ದಿನ ನಂಜುಂಡಪ್ಪ ವರದಿ ಅಣೆಪಟ್ಟಿ ಐತಲ್ಲ, ಅದು ಅಳಿಸಿ ಹೋಗೈತಿ ಇವತ್ತೆಲ್ಲ ಕಂಪ್ಲೀಟ್ ಆಗಿ. ಮೊನ್ನೆ ಹೆಗಡೆಯವರು ಎಲ್ಲ ಬಂದಾಗ ನೋಡಿದಾಗ ಅಣೆಪಟ್ಟಿದು ಹೋಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ನಮ್ಮದೆಲ್ಲ ಆಲೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದರ್ಜ ತಾಲೂಕು ಅಂತ ಆಗಿದೆ ಸಂಡೂರು. ಅದು ನಮಗೆ ತೃಪ್ತಿ ತಂದಿದೆ, ನಮಗೂ ಸಂತೋಷ್ ಲಾಡ್ ಸಾಹೇಬರು. ಇನ್ನೂ ಸ್ವಲ್ಪ ಇದಾವೆ ಕೆಲವೊಂದೆಲ್ಲ, ಅದನ್ನು ಕೂಡ ಮುಂದಿನ ದಿನದಲ್ಲಿ ಮಾಡಿಕೊಡೋಂಥ ಇವತ್ತು ನಿಮಗೆ ಕೂಡ ಶುಭಾಶಯ ಕೋರ್ತಾ, ಶುಭ ಶುಕ್ರವಾರ ಉಗಾದಿ ಹಬ್ಬದ ದಿನ ಬಂದಿರಿ. ಎಲ್ಲರೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ನರಸಿಂಹಸ್ವಾಮಿ ದೇವರಲ್ಲಿ ಕೂಡ ನಾವು ಬೇಡ್ಕೊಂತೀವಿ. ಸರ್, ಒಂದು ಈಗ ಹಾಸ್ಪಿಟಲ್ ಜಾಗದ ವಿಚಾರ ಹೇಳಿದ್ರೆ ಅದು ಪ್ರೋಸೆಸ್ ಏನಾದರೂ ಆಗಿದೆಯಾ ಸರ್? ಹಾಸ್ಪಿಟಲ್ ಎಲ್ಲ ಆಗಿದೆ, ಟೆಂಡರ್ ಕರೆಕತ್ತಾರೆ ಆಲ್ರೆಡಿ. ಯುವ ಮುಖಂಡರಾದ ಧರ್ಮಪುರ ಎಸ್ ರಮೇಶ್ ಮಾತನಾಡಿ, ಸಂಸದರಿಗೆ ಕೆಲವು ಮನವಿಗಳನ್ನು ಮಾಡಲಾಗಿದೆ. ಆ ಪ್ರಕಾರ ವಿಜಯರಾಮೇಶ್ವರ ದೇವಸ್ಥಾನದ ಜಮೀನಿನಲ್ಲಿ ಕ್ರೀಡಾಂಗಣ, ಕಲ್ಯಾಣ ಮಂಟಪ, ಗೋಶಾಲೆ, ಬ್ಲೈಂಡ್ ಸ್ಕೂಲ್, ಅನಾಥ ಆಶ್ರಮ, ವೃದ್ಧಾಶ್ರಮ, ಗ್ರಂಥಾಲಯ ಹಾಗೂ ಆಸ್ಪತ್ರೆ ನಿರ್ಮಾಣಕ್ಕೆ ಬೇಡಿಕೆ ಇಡಲಾಗಿದೆ. ನಮ್ಮ ಬೇಡಿಕೆಗಳನ್ನು ಸಂಸದರು ನೆರವೇರಿಸಲಿದ್ದಾರೆ ಎಂಬ ಭರವಸೆ ಇದೆ ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಧರ್ಮಪುರದಲ್ಲಿ ನಮ್ಮ MP ಸಾರ್ ಆದಂಥ ತುಕಾರಾಮ್ ಸರ್ ಅವರು ಆಗಮಿಸಿ ಧರ್ಮಪುರಕ್ಕೆ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಧರ್ಮಪುರಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡಿದ್ದಾರೆ. ಇವತ್ತು ನಮ್ಮ ಧರ್ಮಪುರದಲ್ಲಿ ಒಂದು ಹಾಸ್ಟೆಲ್ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ನಾವು ಧರ್ಮಪುರ ಎಲ್ಲ ಗ್ರಾಮಸ್ಥರು ಯೂತ್ಸರೆಲ್ಲ ಸೇರಿ ಅದು ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಹಾಸ್ಟೆಲ್ ಬೇಡ ಸರ್ ಅಂತ ಹೇಳಿದಾಗ, ಇಲ್ಲ ನಿಮಗೊಂದು ಏನಾಗ್ತಲ್ಲ ಗ್ರೌಂಡ್ ನಾವು ಮಾಡಿಕೊಡ್ತೇವೆ ಅಂತಂದೇಳಿ ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಇವತ್ತು 20ನೇ ತಾರೀಕಿನ 3ಗೆ ಬಂದು ನಾವು ಗ್ರೌಂಡಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದರು. ನಾವು ನಮ್ಮ ವಿಜಯರಾಮೇಶ್ವರ ಟೆಂಪಲ್, ಇದು ದೇವಸ್ಥಾನದ ಜಾಗ, ಇಲ್ಲಿ ಏನಿದೆಲ್ಲ ನಮಗೆ ಗ್ರೌಂಡು ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವ್ರು ಆಯ್ತು ಬರ್ರಿ ಅಂತಂದೇಳಿ ಇವತ್ತು ಬಂದು ಇವತ್ತು ನಮ್ಮ ಧರ್ಮಪುರಕ್ಕೆ ವಿಜಯರಾಮೇಶ್ವರ ಟೆಂಪಲ್ಲು ಅತ್ತಾಗ ನಮ್ಮ ಒಂದು ಕ್ರೀಡಾಂಗಣಕ್ಕೆ ಒತ್ತು ಕೊಟ್ಟು, ಕ್ರೀಡಾಂಗಣ ಅದರ ಜೊತೆಗೆ ಒಂದು ಕಲ್ಯಾಣ ಮಂಟಪ, ಗೋಶಾಲೆ, ಬ್ಲೈಂಡ್ ಸ್ಕೂಲು, ಅನಾಥಾಶ್ರಮ, ವೃದ್ಧಾಶ್ರಮ, ಗ್ರಂಥಾಲಯ, ಆಸ್ಪತ್ರೆ ಇವೆಲ್ಲವೂ ನಮ್ಮ ಕಡೆಯಿಂದ ನಮ್ಮ ಊರು ಆಗ ಸಮಸ್ತ ಎಲ್ಲ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇವೆಲ್ಲವೂ ನೀವು ಮಾಡಿಕೊಡ್ಬೇಕಂತಂದೇಳಿ ನಮ್ಮದೊಂದು ಬೇಡಿಕೆಗೆ ಅವ್ರು ಈಡೇರಿಸಂತಂದು ಹೇಳಿದಾಗ ಇದೆಲ್ಲ ನಾವೇನಾಗ್ತಲ್ಲ ನಿಮ್ಮ ಮುಖಾಂತರ ಎಲ್ಲ ಜನಗಳ ಮುಖಾಂತರ ಇಡೀ ಊರು ಗ್ರಾಮಸ್ಥರಿಗೆ ಅನುಕೂಲ ಆಗೋಂಥ ಕೆಲಸ ಎಲ್ಲರೂ ಸೇರ್ಕೊಂಡು ಇದನ್ನ ಒಮ್ಮತದಿಂದ ಮಾಡೋಣ ಅಂತ ಹೇಳಿದಾರೆ. ಇದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ. ದಯಮಾಡಿ ಇದನ್ನ ಹೇಳಿದ ಪ್ರಕಾರ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಅವರಲ್ಲಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದಪ್ಪ, ಎಂ ನಾಗರಾಜ, ಉಜ್ಜಿನಪ್ಪ, ಆಶಲತಾ, ಸೋಮಪ್ಪ, ಲಕ್ಷ್ಮಣ, ಉಮೇಶ, ಕಾರ್ತಿಕ, ಶಂಕರ್, ರೇವಣ್ಣ, ಪುನೀತ್, ಹರ್ಷ, ವಿನಯ್, ಮಾರುತಿ, ವೆಂಕಟೇಶ್, ಉಜ್ಜಪ್ಪ, ಪೂಜಾರಿ ಸಿದ್ದಪ್ಪ, ಪೂಜಾರಿ ವಿನಯ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ನೀವಿನ್ನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.